ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊಬೈಲ್ ರೆಡಿ ಮಾಡಿಸ್ಕೊಬರೋದಿತ್ತು, ಹಾಗಾಗಿ ಹೊರಗೆ ಹೊರಟಿದ್ವಿ. ಸಂಜೆ ಮೇಲೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬಿಸಿಲು ಕಳ್ಕೊಂಡು ನಮ್ಮ ಮಿಚ್ಚುಗೆ ಫುಲ್ ಖುಷಿ ಔಟ್ಸೈಡ್ ಹೋಗೋದು ಅಂತ ಅಂದರೆ. ಇವತ್ತು ಮಧ್ಯಾಹ್ನ ಬೇರೆ ಮಲಗಿರಲಿಲ್ಲ, ಹೊರಗಡೆ ಹೋಗೋಣ ಸಂಜೆ ಅಂತ ಹೇಳಿದ್ದಕ್ಕೆ. ರೆಡಿ ಮಾಡಿಸ್ಕೊಂಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಅದಕ್ಕೆ ಕ್ವಿಕ್ಕಾಗಿ ಚಪಾತಿ ಮಾಡಿಕೊಂಡು ಪಲ್ಯ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಚಪಾತಿ ಹಿಟ್ಟೆಲ್ಲ ಕಾಲ್ಸಿಟ್ಬಿಟ್ಟು ಬೀಟ್ರೋಟ್ದೆಲ್ಲ ರೆಡಿ ಇಟ್ಕೊಂಡೆ. ಬೇಗ ಬೇಗ ಸ್ಟಾರ್ಟ್ ಮಾಡ್ಕೊಂಡೆ. ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತಲ್ವ, ಹಂಗಾಗಿ ಸಂಜೆ ಮೇಲೆ ಹೋಗಿದ್ವಿ. ಅದು ಅಲ್ಲೇ ನಿಂತ್ಕೊಂಡಿದ್ದು ಮಾಡಿಸ್ಕೊಂಡು ಬಂದ್ವಿ, ಬೇಗ ಮಾಡಿಕೊಟ್ರು. ಹಾಗಾಗಿ ಸ್ವಲ್ಪ ಟೈಮಾಗಿ ಹೋಗ್ಬಿಡ್ತು. ನಾನು ಯಾವಾಗಲೇ ಚಪಾತಿ ಮಾಡೋಣ ಅಂತಂದ್ರೆ ನನ್ನ ಮಗಳು ನನ್ನ ಜೊತೆಗೆ ಪಾರ್ಟ್ನರ್. ಅವಳಿಗೂ ಹಿಟ್ಟು ಕೊಡಲೇಬೇಕು, ಅವಳು ಚಪಾತಿ ಮಾಡಲೇಬೇಕು. ಅವಳು ಯಾವಾಗಲೂ ನನ್ನ ಲತೋಡಿನ ಕೊಡು ಕೊಡು ಅಂತ ಕೇಳ್ತಿದ್ಲು ಅಂತ ಅವಳಿಗೆ ಅಂತ ಒಂದು ಲತೋಡಿನೂ ತಕ್ಕೊಟ್ಬಿಟ್ಟಿದ್ದೀನಿ. ಹಾಂ, ಕಿಚನಲ್ಲಿ ಏನು ಮಾಡ್ತೀಯ ನೀನು? ಊಟ ರೆಡಿ ಮಾಡ್ತೀಯಾ? ಇವತ್ತೇನು ಅಡುಗೆ ಮಾಡಿದೀಯಾ? ಅನ್ನ ಜೊತೆಗೆ ಮುದ್ದೆ ಮಾಡಿದೀಯಾ? ಮುದ್ದೆಗೆ ಸಾಂಬಾರ್ ಏನು ಮಾಡಿದೀಯಾ? ಅನ್ನ ಸಾಂಬಾರ್ ಮಾಡಿದ್ಯಾ? ನಿನ್ನ ಹತ್ರ ಏನೇನು ಗೊಂಬೆ ಇದೆ ನಮಗ್ ತೋರ್ಸು ಆಯ್ತಾ? ತೋರ್ಸು, ನಿನ್ನ ಹತ್ರ ಯಾವ್ಯಾವ್ದು ಗೊಂಬೆ ಇದೆ? ಏನದು? ಯಾರು ಕೊಡ್ಸಿದ್ದು ಜಿರಾಫೆ ನಿಂಗೆ? ಇಸ್ ದಟ್? ಯಾರು ಕೊಡ್ಸಿದ್ದು ಶಿಪ್ನ? ಅದೇ ಕಿವಿ ಅಲ್ಲ, ಅದು ಕೊಂಬು. ಅದು ಯಾವ್ದಿದೆ ನಿಮ್ಮ ಹತ್ರ? ಡಾಗಾ? ಯಾರು ಕೊಡ್ಸಿದ್ದು ಡಾಗ್ ನಿಮ್ಗೆ? ಪಪ್ಪ ಕೊಡ್ಸಿದ? ಅಣ್ಣ ಡಾಗ್ ಹೆಂಗ್ ಸೌಂಡ್ ಮಾಡುತ್ತೆ? ತೋರ್ಸು ನಮ್ಗೆ, ಡಾಗ್ ತೋರ್ಸು, ಹೇಗಿದೆ ಅದು ಡಾಗ್ ಅಂತ. ವಾವ್, ನಿಂಗೆ ಇಷ್ಟನಾ ಡಾಗ್ ಅಂದ್ರೆ? ನಿಂಗೆ ಅನಿಮಲ್ಸ್ ಅಂದ್ರೆ ಇಷ್ಟನಾ? ಅದಕ್ಕೆ ಜಾಸ್ತಿ ಅನಿಮಲ್ಸೇ ತಗೊಂಡಿದ್ಯಲ್ವಾ ನೀನು? ಮತ್ತಿನ್ನೇನಿದೆ ನಿನ್ನ ಹತ್ರ? ಯಾವ ಗೊಂಬೆ ಇದೆ? ಯಾವ್ದಿದೆ? ಓ, ಟೈಗರ್ ತೋರಿಸಿ, ಹೇಗಿದೆ ಟೈಗರ್? ಟೈಗರ್ ಹೇಗೆ ಸೌಂಡ್ ಮಾಡುತ್ತೆ? ಆ ಥರ ಮಾಡುತ್ತಾ? ಗರ್ಜಿಸುತ್ತೆ ಅಲ್ವಾ ಅದು? ಲಿಪ್ಸ್ಟಿಕ್ ಕೇಳುತ್ತಾ? ನೀನು ಹಚ್ಕೊಳ್ತೀಯ ಲಿಪ್ಸ್ಟಿಕ್ಕು? ಹಚ್ಕೊಂತಾರ ಲಿಪ್ಸ್ಟಿಕ್ಕಾ? ಇದು ದೊಡ್ಡ, ಇದು ದೊಡ್ಡ, ಇದು ಚಿಕ್ಕದು.
ಬರುತ್ತಲ್ಲ ಡ್ಯಾನ್ಸ್ ಮಾಡಿ ಹಾಡು ಹೇಳಿ ಯಾವುದಾದ್ರು. ಹಾಗೆ ಅವಳು ಮಾತಾಡ್ಕೊತ ಆಟಾಡ್ತಾ ಇದ್ಲು, ಅದನ್ನು ಹಾಗೆ ರೆಕಾರ್ಡ್ ಮಾಡಿಕೊಂಡೆ. ಇನ್ನೆಲ್ಲ ಕೆಲಸ ಮುಗಿಸ್ಬಿಟ್ಟು ಚಪಾತಿ ಎಲ್ಲ ಮಾಡಿ ರೆಡಿ ಇಟ್ಬಿಟ್ಟು ಕಿಚನ್ ಕೂಡ ಕ್ಲೀನ್ ಮಾಡಿಬಿಟ್ಟೆ, ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟೆ. ಬೆಳಗ್ಗೆ ಎದ್ದು ಬೇಗ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಎಲ್ಲ ಹಂಗೆ ಬಿಟ್ಟರೆ ನನಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅವರು ಫಸ್ಟ್ ಶಿಫ್ಟ್ ಹೋಗೋದ್ರಿಂದ ಅವ್ರಿಗೆ ಟೈಮ್ ಆಗೋಗ್ಬಿಡತ್ತೆ ಅಂತ ನೈಟೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಲ್ಕೋತೀನಿ. ಇನ್ನು ಅವಳು ಆಟ ಸಾಮಾನೆಲ್ಲ ಹರಡಿರ್ತಾಳೆ, ಅದನ್ನೆಲ್ಲ ಜೋಡಿಸಿಟ್ಕೋಬೇಕು. ಟೈಮ್ ಅವಳೇ ಜೋಡಿಸಿಡ್ತಾಳೆ. ಇವತ್ತು ನಮ್ಮ ಮನೆಯವ್ರ ಅಕ್ಕನ ಮಗ ಬಂದಿದ್ದ ರಜಕ್ಕೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಅವನು ಹೆಲ್ಪ್ ಮಾಡ್ತಾ ಇದ್ದಾನೆ, ಎಲ್ಲ ಜೋಡಿಸಿಡ್ತಾ ಇದ್ದಾಳೆ. ಹಾಗೆಲ್ಲ ಆಯಿತು. ಬೇಗ ಊಟ ಮಾಡಿ ಬೇಗ ಮಲ್ಕೊಂಡ್ರೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳಬೇಕು, ಅವ್ರು ಫಸ್ಟ್ ಶಿಫ್ಟ್ ಹೋಗ್ಬೇಕಲ್ವ ಅದಕ್ಕೆ. ಇದೆಲ್ಲ ಮುಗಿಸ್ಬಿಟ್ಟು ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಅಂದ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ.